ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಇಲ್ಲಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇನ್ನಷ್ಟು ಮೋಟಿವೇಶನ್ ಸಿಕ್ಕಾಗ ಆಗುತ್ತೆ. ಇನ್ನೂ ಹೆಚ್ಚು ಡಿಫ್ರೆಂಟಾಗಿ ವಿಡಿಯೋ ಮಾಡೋಣ ಅನ್ನೋ ಒಂದು ಮೋಟಿವೇಶನ್ ಸಿಕ್ಕಾಗ ಆಗುತ್ತೆ. ಹಾಗಾಗಿ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇವತ್ತು ಬೆಳಗಿನ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಬಾಗಿಲು ಮುಂದೆ ಕಲರ್ಫುಲ್ಲಾಗಿ ರಂಗೋಲಿ ಹಾಕಿ ನೆಕ್ಸ್ಟ್ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆಯಲ್ಲಿ ನೈಟೇ ನಾನು ಕಾಳು ನೆನೆಸಿಟ್ಟಿದ್ದೆ. ಸರಿ ಕಾಳು ಸಾಂಬಾರು ಮಾಡೋಣ ಅಂತ ಹೇಳಿ ಸರಿ ಅದನ್ನೇ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ ಜಾಕ್ ಫ್ರೂಟ್ದು ಬೀಜ ಬರುತ್ತಲ್ವ, ಎಳ್ಸಿನಕಾಯಿ ಬೀಜ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಕಾಳು ಒಂದು ಸ್ವಲ್ಪ ಹಾಕಿ ಅದನ್ನೇ ಮಸಾಲೆ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೆಸಿಪಿನ ಶೂಟ್ ಮಾಡಿಲ್ಲ. ಬೇಕು ಅಂತಂದರೆ ಯಾರಾದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಖಂಡಿತ ರೆಸಿಪಿನ ಶೇರ್ ಮಾಡ್ಕೋತೀನಿ. ಬೆಳಗ್ಗೆ ಒಂದು ಸ್ವಲ್ಪ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಹರಿಬರಿಯಲ್ಲಿ ಇರ್ತೀವಿ. ಹಾಗಾಗಿ ಒಂದು ಸ್ವಲ್ಪ ರೆಸಿಪಿನ ನೀಟಾಗಿ ನಾನು ಡಿಟೇಲಾಗಿ ಏನು ಶೇರ್ ಮಾಡ್ಕೊಂಡಿಲ್ಲ. ಸುಮ್ಮನೆ ಒಂದೊಂದು ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ. ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಕಡಲೆ ಸಾಂಬಾರು ಬರುತ್ತಲ್ವ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ನಮ್ಮ ಮನೇಲಿ ಫೇವ್ರೇಟ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ. ಯಾವಾಗಲೂ ಆಲೂಗಡ್ಡೆ ಬದನೆಕಾಯಿ ಅಷ್ಟೇ ಹಾಕ್ತಾಯಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಎಳ್ಸಿನಕಾಯ್ದು ಬೀಜ ಇತ್ತು. ಸರಿ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ಮಾಡಿದ್ದೀನಿ. ಎಳ್ಸಿನಕಾಯಿ ಬೀಜದಲ್ಲಿ ನಾನು ಸಾಮಾನ್ಯವಾಗಿ ಈ ಥರನೇ ಮಸಾಲೆ ಸಾಂಬಾರನ್ನೇ ಮಾಡ್ತೀನಿ. ಅದು ಬಿಟ್ಟರೆ ಪಲ್ಯನೂ ಮಾಡ್ಬೋದು ಅಂತಾರೆ, ಬಟ್ ನನಗೆ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ನಾನು ಈ ಥರನೇ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಇವತ್ತು ನಾನೇನು ಸಾಂಬಾರು ಮಾಡಿದ್ನಲ್ಲ ಅದನ್ನೇ ಮಿಕ್ಸ್ಡ್ ಕಡಲೆ ಅದೆಲ್ಲ ತಗೊಂಡು ಅದರಲ್ಲೇ ಒಂದು ಸ್ವಲ್ಪ ಸಲಾಡ್ ಥರ ಮಾಡೋಣ. ಕ್ಯಾರೆಟು ಮತ್ತು ಸೌತೆಕಾಯಿ ಮತ್ತು ಕಡಲೆ ಬೀಜ, ಒಂದು ಸ್ವಲ್ಪ ಕ್ರಶ್ಡ್ ಕಡಲೆ ಬೀಜ ಮತ್ತು ಎಳ್ಳು ಮತ್ತು ಪೆಪ್ಪರ್ ಪೌಡ್ರು ಮತ್ತು ಉಪ್ಪು ಮತ್ತು ಚಾಟ್ ಮಸಾಲ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಅದನ್ನೇ ಹೆಲ್ದಿಯಾಗಿ ಸಲಾಡ್ ಥರ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಇದನ್ನೇ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಕೊಟ್ಟಿದ್ದೆ. ಹೊರ್ಗಡೆ ನಾವೇನೋ ತೊಗೊಂಡು ಬಂದು ಕೊಡೋದಕ್ಕಿಂತ ಮನೇಲಿ ಈ ಥರ ಒಂದೊಂದ್ಸರಿ ಮಧ್ಯ ಒಂದೊಂದ್ಸರಿ ನಾವು ಈ ಥರ ಸಲಾಡ್ ಮಾಡಿ ಕೊಟ್ಟರೆ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ಹೋದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ನನಗೆ ಅಂತ ಸ್ವಲ್ಪ ಟೈಮ್ ಕೊಟ್ಕೋತೀನಿ. ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಕೋತೀನಿ. ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡ್ತೀನಿ, ಇಲ್ಲಾಂದರೆ ಯೋಗ ಮಾಡ್ತೀನಿ. ಯೋಗ ಮಾಡಲ್ಲ, ಯೋಗ ಯಾವಾಗಲೂ ಒಂದೊಂದ್ಸರಿ ರೇರ್ ಅಷ್ಟೇ. ಮೈನ್ ನಾನು ಎಕ್ಸಸೈಸೇ ಮಾಡೋದು. ಒಂದು 30 ಮಿನಿಟ್ಸ್ ಎಲ್ಲನೂ ಒಂದೊಂದು ಸ್ವಲ್ಪ ಎಲ್ಲ ಎಕ್ಸಸೈಸ್ನೂ ಒಂದೊಂದು 20 ಟೈಮ್ಸ್ ಮಾಡಿ ನಾನು ಒಂದು ಹಾಫ್ ಆನ್ ಅವರ್ ನನಗೆ ಅಂತ ಟೈಮ್ ಕೊಟ್ಕೋತೀನಿ. ಯಾಕೆ ಅಂತಂದರೆ ಮಕ್ಕಳು ಹೋಗೋವರೆಗೂ ನಮ್ಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಒಂದು ಸ್ವಲ್ಪ ಅವ್ರು ಹೋದ್ಮೇಲೆ ಮನೆಯೆಲ್ಲ ಒಂದು ಸ್ವಲ್ಪ ಪ್ರಶಾಂತವಾಗಿರುತ್ತೆ. ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮ ಹೆಲ್ತು ನಮಗೆ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ನನಗೆ ಅಂತ ಟೈಮ್ ಕೊಟ್ಕೊಂಡು ಇಲ್ಲಿ ನಾನು ಎಕ್ಸಸೈಸ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು 10 ಮಿನಿಟ್ಸ್ ನಾನು ವಾಕು ಮಾಡ್ತೀನಿ. ವಾಕೆಲ್ಲ ಮುಗಿಸ್ಕೊಂಡು ಆದ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟು ಆಮೇಲೆ ಎಕ್ಸಸೈಸ್ ಮಾಡುವಂಥದ್ದು. ಸರಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಅದೇ ಎಲ್ಲನೂ ಒಂದು ಸ್ವಲ್ಪ 20 ಆ ಥರ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾವ್ದು ಬೆನಿಫಿಟ್ ಅನಿಸುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಅದಾದ ನಂತರ ನಾನು ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನೈಟೇ ನಾನು ಮೆಹಂದಿ ಹಪ್ಪಳಿ ಮಾಡಿಟ್ಟಿದ್ದೆ. ಮೆಹಂದಿನ ಕಲಸಿಟ್ಟಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಯಾವ ಥರ ಕಳಿಸೋದು ಅಂತ. ನೋಡಿ ಕಲಸಿಟ್ಟಿದ್ದೀನಿ. ಅದು ನೀಟಾಗಿ ಪರ್ಮನೆಂಟ್ ಆಗಿದೆ. ನೋಡಿ ಈ ಥರ ತುಂಬ ಚೆನ್ನಾಗಿ ಸ್ಮೂತಾಗಿ ಆಗಿರುತ್ತೆ. ಯಾರಿಗಾದರೂ ಯಾವ ಥರ ಕಳಿಸೋದು ಅನ್ನೋದು ಬೇಕಿದ್ರೆ ಲಾಸ್ಟ್ ವೀಡಿಯೋನ ಬೇಕಾದ್ರೆ ಹೋಗಿ ನೋಡ್ಬೋದು. ನನಗೆ ಏನು ಅಂತಂದರೆ ಇಲ್ಲಿ ಮುಂದ್ಗಡೆ ಮಾತ್ರ ವೈಟ್ ಏರ್ಸ್ ಇದೆ. ಒಂದು ಸ್ವಲ್ಪ ಮುಂದ್ಗಡೆನೇ ಇರೋದು, ಇನ್ನೇನು ಬ್ಯಾಕ್ ಸೈಡು ಮತ್ತು ಕೂದಲು ಫುಲ್ಲೆಲ್ಲ ಇಲ್ಲ, ಮುಂದ್ಗಡೆನೇ ಇರೋದು ಒಂದು ಸ್ವಲ್ಪ. ಹಾಗಾಗಿ ಎಲ್ಲಾದರೂ ಹೋಗಬೇಕಂದ್ರೆ ಒಂದು ಸ್ವಲ್ಪ ಅದು ಲುಕ್ ವೈಸ್ ಚೆನ್ನಾಗೇ ಇರೋದಿಲ್ಲ. ಹಂಗಾಗಿ ಒಂದು ಸ್ವಲ್ಪ ಮೆಹಂದಿ ಅಪ್ಲೈ ಮಾಡಲೇಬೇಕು. ನನಗಿದೊಂಥರ ಹಿಂಸೆ, ಏನೂ ಮಾಡೋಕ್ಕಾಗಲ್ಲ, ಮತ್ತು ಅಪ್ಲೈ ಮಾಡಿಕೊಳ್ಳೇಬೇಕು. ಹಾಗಾಗಿ ಒಂದು ಸ್ವಲ್ಪ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾಯಿದ್ದೀನಿ. ನಾನೇನು ಹೊರಗಡೆ ಯಾರ ಹತ್ರನೂ ಹಾಕ್ಸ್ಕೊಳಕ್ಕೆ ಹೋಗಲ್ಲ. ನನಗೆ ಹೇಗೆ ಬರುತ್ತೋ ಹಾಗೆ ಹಾಕ್ಕೋತೀನಿ. ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಫ್ರಂಟಲ್ಲೇ ಜಾಸ್ತಿ ಇರೋದ್ರಿಂದ ಫ್ರಂಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಾನು ಫೋಕಸ್ ಮಾಡಿ ಅದು ಫ್ರಂಟಿಗೆ ಹಾಕ್ಕೊಳ್ತೀನಿ.
ಇಲ್ಲಿ ಯಾವುದೇ ನಾನು ಗ್ಲೌಸ್ ಯೂಸ್ ಮಾಡ್ತಾಯಿಲ್ಲ. ಅದೇನೋ ನಾನು ಗ್ಲೌಸ್ ಯೂಸ್ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ, ನೀಟಾಗಿ ಅಪ್ಲೈ ಮಾಡ್ಕೊಳಕ್ಕೆ ಆಗೋದಿಲ್ಲ. ಹಂಗಾಗಿ ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ. ನೋಡಿ ಕೈಯಲ್ಲೇ ಯಾವ ಥರ ಕಲರ್ ಬಂದುಬಿಟ್ಟಿದೆ ಅಂತ. ಯಾರಾದರೂ ಅಪ್ಲೈ ಮಾಡೋದಾದ್ರೆ ಪ್ಲೀಸ್ ಗ್ಲೌಸಸ್ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಲರೆಲ್ಲ ಆಗಿಬಿಟ್ಟಿರುತ್ತೆ. ನಾವೇನಾದರೂ ಊಟ ಮಾಡಲಿಕ್ಕೆ ಹೋಗಲಿ, ಇಲ್ಲಾಂದರೆ ಏನಾದರೂ ಮುಟ್ಲಿಕ್ಕೆ ಹೋಗಲಿ, ಅದೆಲ್ಲ ಮೆಹಂದಿ ಕಲರ್ ಹಾಗಾಗಿ ಪ್ರಿಂಟ್ ಬೀಳ್ತಾ ಇರುತ್ತೆ ಅದ್ರ ಮೇಲೇ. ಹಾಗಾಗಿ ನಾನೆಲ್ಲ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನಾನು ಅಪ್ಲೈ ಮಾಡ್ಕೊಳ್ಳೋವಂಥದ್ದು. ಹ್ಯಾಂಡ್ ವಾಶ್ ಮಾಡಿದ್ರೂ ಇದು ಹೋಗಲ್ಲ ನೋಡಿ. ಹ್ಯಾಂಡ್ ವಾಶ್ ಮಾಡಿದ್ರೂ ಇದೇ ಥರ ಇರುತ್ತೆ. ಏನಿಲ್ಲ ಅಂದರೆ ಒಂದು 24 hours ಆದರೂ ನಾವು ಇದೇ ಥರ ಇರುತ್ತೆ ಕೈ. ಹಾಗಾಗಿ ಗ್ಲೌಸ್ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ಬೆಟರು. ನಾನಿಲ್ಲಿ ಗ್ಲೌಸ್ ಹಾಕ್ಕೊಂಡಿಲ್ಲ. ಹನಿ ಸೇರಿದರೆ ಹಳ್ಳ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು 1.5 ವರ್ಷದ ಹಿಂದ್ಗಡೆ ನನ್ನ ಮಗನಿಗೆ ಈ ಒಂದು ಉಂಡಿನ ಕೊಡಿಸ್ಬಿಟ್ಟು, ಮಗನೇ ನೀನು ಇದನ್ನು ಸೇವ್ ಮಾಡು, ನಾನು ನಿನ್ಗೆ ಇದರಲ್ಲಿ ಏನಾದರೂ ಕೊಡಿಸ್ತೀನಿ, ಇಲ್ಲ ಸೈಕಲಾದರೂ ಕೊಡಿಸ್ತೀನಿ, ಏನಾದರೂ ಕೊಡಿಸ್ತೀನಿ, ನೀನು ಅಮೌಂಟ್ ಸೇವ್ ಮಾಡು ಅಂತ ಹೇಳಿದೆ. ಆವತ್ತಿಂದ ಅವನು ಅದರಲ್ಲಿ ಸೇವ್ ಮಾಡ್ತಾ ಬಂದ. ನಮ್ಮ ಮನೆಯವ್ರಿಗೆ ಸ್ಯಾಲ್ರಿ ಆದಾಗ, ಇಲ್ಲಾಂದರೆ ಅಪ್ಪ ಅಮ್ಮ ಬಂದಾಗ, ಇಲ್ಲಾಂದರೆ ಯಾರಾದರೂ ಹೊರಗಡೆಯಿಂದ ಬಂದಾಗ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಅಮೌಂಟ್ ಅಂತ ಕೊಡ್ತಾರಲ್ವಾ, ಅದನ್ನೆಲ್ಲ ಅವನು ಸೇವ್ ಮಾಡ್ತಾ ಬಂದ. ಯಾರಾದರೂ ಒಂದು 10 ರೂಪೀಸ್ ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಒಂದು 5 ರೂಪೀಸ್ ತಿಂದು ಇನ್ನೊಂದು 5 ರೂಪೀಸಲ್ಲಿ ಉಂಡಿಯಲ್ಲಿ ಹಾಕ್ತಿದ್ದ. ಇಲ್ಲ ಅಂತಂದರೆ ಒಂದೊಂದು ಸರಿ ಅಂತೂ ನನಗೇನೂ ಬೇಡ, ನಾನು ಇದರಲ್ಲೇ ಸೇವ್ ಮಾಡ್ಕೋತೀನಿ ಅಂತ ಮಾಡ್ಕೋತಾ ಇದ್ದ. ಆಗ ಸೇವ್ ಮಾಡ್ತಾ ಇವತ್ತು ಉಂಡಿ ಫುಲ್ ತುಂಬಿಸ್ಬಿಟ್ಟಿದ್ದಾನೆ. ಹಾಗಾಗಿ ಸರಿ ಅಂತ ಹೇಳಿ ಇವತ್ತು ಅದನ್ನು ಕಟ್ ಮಾಡಿ ಎಷ್ಟಿದೆ ಅಂತ ನೋಡ್ತಾ ಇದ್ದೀವಿ. ನನಗಂತೂ ತುಂಬ ಎಕ್ಸೈಟ್ಮೆಂಟ್, ನನಗಿಂತೂ ನನ್ನ ಮಗನಿಗೆ ಎಕ್ಸೈಟ್ಮೆಂಟು. ನಾನು ಎಷ್ಟೆಲ್ಲ ಅಮೌಂಟ್ ಸೇವ್ ಮಾಡಿದ್ದೀನಿ ನಂದು ಅನ್ನೋ ಥರ. ಸೊ ಎಷ್ಟಿದೆ ಅಂತ ನಾವಿಲ್ಲಿ ಕೌಂಟ್ ಮಾಡ್ತಾಯಿದ್ದೀವಿ. ಹಾಗೆ ಇದರಲ್ಲಿ ಎಷ್ಟು ಅಮೌಂಟ್ ಇರ್ಬೋದು ಅನ್ನೋದನ್ನು ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ಗೆಸ್ ಮಾಡಿ ತಿಳಿಸಿ ನೋಡೋಣ. ಹಾಗೆ ಇವನಿಗೆ ಈ ಅಮೌಂಟಲ್ಲಿ ಇವನು ಫಸ್ಟು ಸೇವಿಂಗ್ಸು ನನ್ನ ಮಗಂದು, ಚಿಕ್ಕ ಮಗಂದು. ಹಾಗಾಗಿ ಇವನ ಅಮೌಂಟಲ್ಲಿ ಏನಾದರೂ ಅವ್ನಿಗೆ ಯೂಸ್ ಆಗೋ ಥರ ಮಾಡಬೇಕು ಅಂತ ಇದ್ದೀನಿ. ಬಟ್ ಏನು ಮಾಡೋದು, ಹೇಗೆ ಅವನಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಯಾರಿಗಾದ್ರೂ ಗೊತ್ತಿದೆ ಯಾವ್ದು ಬೆಸ್ಟ್ ವೇ ಅವನಿಗೆ ಯೂಸ್ ಮಾಡಲಿಕ್ಕೆ ಅಂತ ಗೊತ್ತಿದ್ರೆ ತಿಳಿಸಿ. ನಾನು ಅದ್ರ ಪ್ರಕಾರನೇ ಯಾವುದಾದ್ರೂ ಬೆಟರ್ ಆಪ್ಷನ್ ಇದ್ದರೆ ನಾನು ಅದನ್ನು ಚೂಸ್ ಮಾಡ್ಕೋತೀನಿ. ಮತ್ತು ಈ ಲಾಗ್ನ ನಾನು ಮಂಗಳವಾರ ಬುಧವಾರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಂಗಳವಾರ ಬುಧವಾರ ನಮ್ಮ ಅತ್ತೆ ಊರಲ್ಲಿ ಊರಹಬ್ಬ ಇತ್ತು. ಹಾಗಾಗಿ ಇಲ್ಲಿ ಬಂದಿದ್ದೀನಿ. ನಾನು ಮಂಗಳವಾರನೇ ಬಂದೆ. ಆ್ಯಕ್ಚುಲಿ ಸಾಯಂಕಾಲ ಬರೋಷ್ಟರೊಳಗೆ 6:30 ಏನೋ ಆಗಿತ್ತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಹಾಗಾಗಿ ನಾನು ಅವತ್ತು ಏನೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟು ನಾನ್ ವೆಜ್ ನೆಕ್ಸ್ಟ್ ಡೇ. ಹಾಗಾಗಿ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಳಗಡೆ ಸಿಂಗಲ್ ಸ್ಟವ್ ಇರೋದ್ರಿಂದ ಸಿಂಗಲ್ ಸ್ಟವ್ ಮೇಲೇ ನಾವು ಚಿಕನ್ ಬೇಯಲಿಕ್ಕಿಟ್ಟಿದ್ದೀನಿ. ನೆಕ್ಸ್ಟು ಹೊರಗಡೆ ಸೌದೆ ಒಲೆ ರೆಡಿ ಮಾಡಿದ್ದಾರೆ ನಮ್ಮತ್ತೆ. ಸೌದೆ ಒಲೆ ರೆಡಿ ಮಾಡಿಬಿಟ್ಟು ಅದ್ರ ಮೇಲೇ ಮುದ್ದೆಗೆ ಮತ್ತು ಮಟನ್ ಸಾಂಬಾರಿಗೆ ಅದ್ರ ಮೇಲೇ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮಮ್ಮ, ನಮ್ಮತ್ತೆ, ಇನ್ನೂ ಇದ್ದಾರೆ ನಮ್ಮತ್ತೆ ಮಕ್ಕಳು ಎಲ್ಲ ಬಂದಿದ್ದಾರೆ. ಸೊ ನಾವೆಲ್ಲ ಸೇರಿಕೊಂಡು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮತ್ತೆ ಬಂದು ಅದಕ್ಕೆ ಏನೇನು ಬೇಕೋ ಸೌದೆ ಅದಕ್ಕೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟೇ ಆಗಲಿ ಹಳ್ಳಿ ವಾತಾವರಣನೇ ಚೆಂದ. ಇಲ್ಲಿ ಯಾವುದೇ ಕೊರೋನಾ ಬರಲಿ, ಇಲ್ಲಾಂದ್ರೆ ಯಾವುದೇ ಗ್ಯಾಸ್ ಶಾರ್ಟೇಜ್ ಬರಲಿ, ಏನೂ ಎಫೆಕ್ಟ್ ಆಗೋಲ್ಲ. ಯಾಕಂದರೆ ಆರಾಮ್ಸೆ ಎಲ್ಲೋ ಒಂದು ಕಡೆ ಒಂದು 2 ಒಲೆ ಇಟ್ಕೊಂಡು ಅವತ್ತಿನ ದಿನಾನ ಕಳೆದು ಬಿಡ್ತಾರೆ. ಅದೇ ನಾವು ಸಿಟಿಗಳಲ್ಲಾದರೆ ಒಂದಿನ ಗ್ಯಾಸ್ ಖಾಲಿ ಆಯಿತು ಅಂದರೆ ಹೋಟೆಲ್ಗೆ ಹೋಗ್ತೀವಿ. ಇಲ್ಲಾಂದರೆ ಅಯ್ಯೋ ಏನು ಮಾಡೋದಪ್ಪ ಇವತ್ತಿನ ಊಟಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾಗತ್ತೆ. ಎಷ್ಟೇ ಆಗಲಿ ಹಳ್ಳಿ ಜೀವನನೇ ತುಂಬಾ ಬೆಟರ್. ಹಳ್ಳಿ ಜೀವನ, ಆ ವಾತಾವರಣ, ತಂಪಾದ ವಾತಾವರಣ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಮ್ಮ ಅತ್ತೆ ಮಗ ಮತ್ತು ಮೊಮ್ಮಗ ಮತ್ತು ನನ್ನ ಮಗ ತಂದು ತುಂಬಿಸ್ತಾ ಇದ್ದಾನೆ ಒಲೆಗೆ. ಅವ್ರಿಗೇನೋ ಒಂಥರ ಖುಷಿ, ನಾನು ಇಡಬೇಕು ಅಂತ ಹೇಳ್ಬಿಟ್ಟು ತಂದು ತುಂಬಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಅತ್ತೆ ದೊಡ್ಡತ್ತೆ ಮಗಳು ಅವರು ಮುದ್ದೆಗೆ ಹಸಿಟ್ಟೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಅಡುಗೆ ಕೆಲಸನ ಮುಗಿಸ್ಕೊಂಡು ನೆಂಟರೆಲ್ಲ ಬರಲಿಕ್ಕೆ ಶುರು ಮಾಡಿದರು. ಒಬ್ಬೊಬ್ಬರಾಗೆ ಬರ್ತಾಯಿದ್ರು. ನಮ್ಮದು ಒಂದು ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.